ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಫೋನ್ ಪಿಕ್ ಮಾಡದೇ ಇದ್ರೆ ಸಾಕು. ಹಲೋ ಲೈ, ನಾನು ಬಂಗಾರಮ್ಮನ ಮಗ ಕಂಟಿ ಮಾತಾಡ್ತೇವನಿ. ನೀನ್ ಯಾರ್ಲಾ? ಲೈ, ಮಾತಾಡ್ಲಾ ನಮ್ಮೊಬ್ಬನ ಮ್ಯಾಕ್ ಏನ್ಲ ದ್ವೇಷ ನಿಂಗೆ? ಗನ್ ಕೊಟ್ಟವನ್ಗೆ ನನ್ನ ಮಾತು ಕೇಳಿದ ಕೂಡಲೇ ಗುಂಡ್ಗೆ ನಿಂತೋಯ್ತಾ? ಮಾತಾಡ್ಲಾ? ಲೇ ಪಾಪಿ, ನಮ್ಮ ಅಮ್ಮವ್ರನ್ನ ಜನಾನ್ ಕಳ್ಸಿ ಕೊಲ್ಸಿದ್ಯಲ್ಲ, ಧೈರ್ಯ ಇದ್ರೆ ನಮ್ಮ ಮುಂದೆ ಬಾ, ನೀವ ನೋಡೇ ಬಿಡ್ತೀವಿ. ಮಾತಾಡಿದ್ರೆ ಎಲ್ಲಿ ಸಿಕ್ಕಾಕೋಬಿಡ್ತಾನೋ ಅಂತ ಮಾತೇ ಆಡ್ತಿಲ್ಲ ಅನ್ಸುತ್ತೆ. ನೋಡ್ಲಾ, ನೀನ್ ಯಾರೇ ಆಗಿರೋ, ಎಲ್ಲೇ ಇರೋ, ಯಾವನ್ನ ಮುಂದೆ ಬಿಟ್ಟು ಈ ಕೆಲಸ ಮಾಡಿಸಿದ್ಯೋ ಇಲ್ಲ ಈ ಕೆಲಸ ಮಾಡಕ್ ನಿಂಗೆ ಯಾವನು ಹೇಳೋನೋ ಯಾವನು ಈ ಕಟ್ಟಿ ಜೀವಂತ ಉಳ್ಸಕ್ಕಿಲ್ಲ. ಏಯ್, ನಮ್ ದೇವ್ರನ್ನ ನೀವು ಕೊಂದಿದ್ದೀರಾ. ಅಮ್ಮವ್ರ ಜೀವ ಕಾಪತ್ತ, ನಿಮ್ ಜೀವ ಕಾಪತ್ತರ್ಲಿಲ್ಲ ಅಂದ್ರೆ ನಾನು ಅವ್ರ ಗೆಳ್ತೀನಿ ಅಲ್ಲ. ಅಲ್ಲ, ಕಳ್ಳನ್ ಮಗ ಕಟ್ ಮಾಡ್ಬಿಟ್ಟ. ಬಾಬಾ ಮತ್ತೆ ಕಾಲ್ ಮಾಡಿ. ಎಲ್ಲಿಗೋಯ್ತಾನೆ? ನಂಬರ್ ಸಿಕ್ಕೈತಲ್ಲ, ಏನ್ ಮ್ಯಾಕ್ ತೋರ್ಸಿನಿ ಕಂಟಿ ಯಾರು ಅಂತ. ಯಾರು ಸುಮಾ? ಯಾವ್ದೋ ಅನ್ನೋನ್ ನಂಬರ್ ಅಣ್ಣ, ಲಾಸ್ಟ್ 523. ಅದು ಕ್ಲೈಂಟ್ ಫೋನ್ ಅನ್ಸುತ್ತೆ. ಕೊಡು. ಕ್ಲೈಂಟ್ ಕಾಲ್ ಅಂತ ಸುಳ್ಳು ಹೇಳಿ ಆಚೆ ಬರಬೇಕಾಗಿತ್ತು. ಸುಮಾ ಏನಾದರೂ ಪೂರ್ತಿ ನಂಬರ್ ಎಲ್ಲರೂ ಮುಂದೆ ಹೇಳಿದಿದ್ರೆ ಏನಾಗ್ತಿದ್ದು ನನ್ನ ಗತಿ? ಹಲೋ, ನಾನು ಕಾಲ್ ಮಾಡ್ತೇನೆ ಇದ್ದೀನಿ, ನೀವೇ ಕಾಲ್ ಪಿಕ್ ಮಾಡ್ತಿಲ್ಲ. ಈಗ ತಾನೇ ಆ ಬಂಗಾರಮ್ಮನ ಮಗ ಫೋನ್ ಮಾಡಿದ್ದ. ಅದು ನನಗೂ ಗೊತ್ತು, ನನ್ನ ಮುಂದೆನೇ ಫೋನ್ ಮಾಡ್ದ. ಅಂದ್ರೆ ನನ್ನ ನಂಬರ್ ಕೊಟ್ಟಿದ್ದು ನೀನಾ? ಇಲ್ಲ, ನಾನು ಶೂಟ್ ಮಾಡಿದ ಜಾಗದಲ್ಲಿ ನನ್ನ ಹಳೆ ಫೋನ್ ಮಿಸ್ ಆಗಿತ್ತು. ಅದಕ್ಕೆ ಪೊಲೀಸರ ಕೈಗೆ ಸಿಕ್ಕಿದೆ. ಕಂಟಿ ಇವಾಗ ಕಂಟಿನ್ಯೂಸ್ ಆಗಿ ಹೋಗಿರೋ ನಂಬರ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಾನೆ. ಹಾಗಾದ್ರೆ ನನ್ನ ಬಗ್ಗೆ ಅವ್ರಿಗೆಲ್ಲ ಹೇಳ್ಬಿಟ್ಯಾ? ಶೂಟ್ ಮಾಡಿದ್ದು ನಾನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇನ್ನು ನಿಮ್ಮ ಬಗ್ಗೆ ಹೇಗೆ ಹೇಳಲಿ? ನಿಮ್ಮ ಕೆಲಸ ಮಾಡಿ ನಾನು ಇವತ್ತು ಬಾಯ್ ಬಿಡೋ ಥರ ಆಗಿದೆ. ಇದನ್ನೇನಾದರೂ ನಾನೇ ಮಾಡಿದ್ದೀನಿ ಅಂತ ಗೊತ್ತಾದರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಡೋಂಟ್ ವರಿ ಚಂದ್ರು, ಬೊಗಳೋ ನಾಯಿ ಕಚ್ಚಲ್ಲ ಅನ್ನೋದು ನನಗೆ ಗೊತ್ತು. ಅದು ನಾಯಿ. ಇಲ್ಲಿರೋದು ಅತ್ತೆ ಸಾವಿಗೆ ನ್ಯಾಯ ತಗೊಳ್ಬೇಕು ಅಂತ ಕಾಯ್ತಿರೋ 2 ಸಿಂಹಗಳು. ನೋಡಿ, ಪದೇ ಪದೇ ಕಾಲ್ ಮಾಡಿಬಿಡಿ. ನೀವು ಹೇಳಿರೋ ಕೆಲಸನೆಲ್ಲ ಮುಗಿಸಿದ್ದೀನಿ. ನಂಬರ್ ಟ್ರೇಸಾಗಿ ನಾನು ಸಿಗಾಕೊಂಡ್ರೆ ಕಷ್ಟ. ಆಮೇಲೆ ಇನ್ನೊಂದು ವಿಷಯ, ನಾನು ಈ ನಂಬರ್ನ ಈಗಲೇ ಸ್ವಿಚ್ ಆಫ್ ಮಾಡ್ತಿದ್ದೀನಿ. ಏನೇ ಇನ್ಫಾರ್ಮೇಷನ್ ಇದ್ದರೂ ಅನಿಕಾ ಕೊಡಿ, ನಾನು ಅವಳಿಂದ ಕಲೆಕ್ಟ್ ಮಾಡ್ಕೋತೀನಿ. ಸರಿ, ಓಕೆ. ಹಾಗೆ ನೀನು ಅಲ್ಲೇ ಇದ್ರೆ ಆ ಬಂಗಾರಮ್ಮನ ಮಗನಿಗೆ ನನ್ನ ಕಡೆಯಿಂದ ಒಂದು ವಾರ್ನಿಂಗ್ ಕೊಡು. ದೊಡ್ಡ ಸಿಂಹನೇ ಉರುಳಿಸಿದ್ದೀವಿ, ಇನ್ನು ಅವನು ಯಾವ ಲೆಕ್ಕ? ನೋಡಿ, ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ. ಯಾರಾದರೂ ನೋಡಿದ್ರೆ ಕಷ್ಟ. ನಾನು ಆಮೇಲೆ ಮಾಡ್ತೀನಿ.